ಹಲೋ ಮೈ ಬ್ಯೂಟಿಫುಲ್ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಅಂದರೆ 2 ಫೈಲ್ ರೀಡಿಂಗ್ ಇದೆ. ನೀವು 2 ಫೈಲ್ ನೋಡ್ಬೋದು ಅಥವಾ ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ದಯವಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಗೇನು ಇದರಿಂದ ಅನ್ನಿಸ್ತು, ನಿಮಗೆ ಏನಾದರೂ ಜೀವನ ನಿಮಗೆ ಅದು ಕರೆಕ್ಟ್ ಆಯಿತಾ, ರಿಸೊನೇಟ್ ಆಯಿತಾ, ದಯವಿಟ್ಟು ಎಲ್ಲರ ಕಮೆಂಟ್ಸಿಗೂ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಸೊ ಪ್ಲೀಸ್ ಕಮೆಂಟ್ ಸೆಕ್ಷನ್. ನಿಮಗೆ ಮತ್ತು ಯಾವ ರೀಡಿಂಗ್ ಬೇಕೋ, ಯಾವ ವಿಷಯದಲ್ಲಿ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಫಸ್ಟ್ ಫೈಲ್ ಬಿಳಿ ವೈಟ್ ಫೆದರ್, ಫಸ್ಟ್ ಫೈಲ್. ಸೆಕೆಂಡ್ ಫೈಲ್ ನವಿಲುಗರಿ. ನಿಮ್ಮ ಫೈಲ್ಸ್ ಸೆಲೆಕ್ಟ್ ಮಾಡಿ, ಅಷ್ಟು ತನಕ ನಾನು ಕಾರ್ಡ್ ತೆಗಿತೇನೆ. ಅನ್ಎಕ್ಸ್ಪೆಕ್ಟೆಡ್ ಅಥವಾ ಸಡನ್ ನಿಮ್ಮ ಜೀವನದಲ್ಲಿ ಏನಾಗ್ತದೆ? ಅನ್ಎಕ್ಸ್ಪೆಕ್ಟೆಡ್ ಆರ್ ಸಡನ್. ಏಂಜಲ್ ಗೈಡೆನ್ಸ್ ತೆಗಿತೇನೆ. ಫೈಲ್ ನಂಬರ್ 1 ಏಂಜಲ್ ಗೈಡೆನ್ಸ್, ಫೈಲ್ ನಂಬರ್ 2 ಏಂಜಲ್ ಗೈಡೆನ್ಸ್, ಸಪೋರ್ಟಿಂಗ್ ಕಾರ್ಡ್ಸ್ ತೆಗಿತಾ ಇದ್ದೇನೆ. ಸಪೋರ್ಟಿಂಗ್ ಕಾರ್ಡ್ಸ್, ಸಪೋರ್ಟಿಂಗ್ ಕಾರ್ಡ್ಸ್, ಫೈಲ್ ನಂಬರ್ 2. So let's start reading. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಬಿಳಿ ಗರಿ ಚೂಸ್ ಮಾಡಿದ್ದೀರಾ ಅವರ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಸಡನ್ ಏನಾಗ್ತದೆ ನೋಡುವ. ಅನ್ಎಕ್ಸ್ಪೆಕ್ಟೆಡ್ ಆರ್ ಸಡನ್. 5 ಆಫ್ ಸೋರ್ಸ್, ಇಲ್ಲಿ ಇಡ್ತೇನೆ. ಕಾರ್ಡ್ಸ್ ಕ್ಲಾರಿಫೈ ಮಾಡುವ. ನಿಮ್ಗೆ ಏನು ಕಾರ್ಡ್ ಬಂದಿದೆ ನೋಡುವ. ಲಿಟಲ್ ಕಾನ್ಫ್ಲಿಕ್ಟ್ಸ್, ಹೋಪ್, ಡಿಸೆಪ್ಷನ್ ಆ್ಯಂಡ್ ಎನ್ವಿ. ಸಪೋರ್ಟಿಂಗ್ ಕಾರ್ಡ್, Page of Swords, 8 of Swords, ಏಂಜಲ್ ಕಾರ್ಡ್ಸ್ ಆಮೇಲೆ ತೆಗಿತೇನೆ. ಫ್ರೆಂಡ್ಸ್, ಈಗ ನಿಮ್ಮ ಜೀವನದಲ್ಲಿ ಮೆಂಟಲ್ ಕಾನ್ಫ್ಲಿಕ್ಟ್ ಮತ್ತು ರಿಸೆಪ್ಷನ್ ಆ್ಯಂಡ್ ಎನ್ವಿ, ತುಂಬ ಟೆನ್ಷನ್, ನಿಮ್ಮ ಜೀವನದಲ್ಲಿ ತುಂಬ ಟೆನ್ಷನ್ ಇರ್ಬೋದು.
ಅಂದರೆ ನಿಮಗೆ ಯಾವುದು ಮಾಡಬೇಕಂತ ನಿಮಗೆ ಗೊತ್ತಾಗ್ತಿಲ್ಲ. ನಿಮಗೆ ಕಣ್ಣಿಗೆ ಕಟ್ಟಿ ಹಾಕಿದಾಗಿದೆ. ಜೀವನದಲ್ಲಿ ಏನು ಮಾಡಬೇಕು, ತುಂಬ ನೀವು ಹೋರಾಡಿದ್ದೀರಾ. ನಿಮ್ಮ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೀರಾ, ನಷ್ಟಗಳನ್ನು ಅನುಭವಿಸಿದ್ದೀರಾ. ಹೋರಾಡಿ ನೀವು ಗೆದ್ದಿರ್ಬೋದು, ಸೋತಿರಲೂಬಹುದು. ಆದರೆ ಗೆದ್ದರೂ ಸೋತ್ರೂ ನಿಮಗೆ ಆ ಅನುಭವದಿಂದ ನಿಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕಿಲ್ಲ. ಸೊ ನಿಮಗೀಗ ಅನಿಸ್ತಾ ಇದೆ, ಇಷ್ಟೆಲ್ಲ ಕಷ್ಟ ನೋವುಗಳ ಜೊತೆ ಹೋರಾಡಿ ಏನು ಪ್ರಯೋಜನ ಅಂತೇಳಿ, ನನಗೆ ಶಾಂತಿ ನೆಮ್ಮದಿ ಸಿಗಲಿಲ್ಲಲ್ಲ ಅಂತೇಳಿ. ಸೊ ನಿಮಗೆ ಇಲ್ಲಿ ಹೇಳ್ತೀವಿ, ಈಗ ನೀವು ನಿಮಗೀಗ ಕಣ್ಣಿಗೆ ಕಟ್ಟಿ ಹಾಕಿದಾಗಿದೆ. ಯಾವ ಕಡೆ ಹೋಗಬೇಕು, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆದರೆ ನಿಮಗೆ ದೇವರು ಏನು ಹೇಳ್ತಿದ್ದಾರೆ ಅಂತೇಳಿದರೆ, ಇದೆಲ್ಲ ನಿಮ್ಮದು ಇಲ್ಯೂಷನ್, ನನಗೆ ಏನು ಮಾಡಲಿಕ್ಕಾಗೋದಿಲ್ಲ ಅಂತೇಳಿ. ನೀವು ನಿಮ್ಮನ್ನು ನೀವೇ ಕಟ್ಟಿ ಹಾಕಿಕೊಂಡೊಯ್ತೀರಿ, ನನಗೇನು ಮಾಡಲಿಕ್ಕಾಗೋದಿಲ್ಲ ಅಂತೇಳಿ. ನಿಮ್ಮಲ್ಲಿ ಆ ಪವರ್ ಇದೆ, ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ಯಾಕಂದರೆ ನೀವೀಗ ಮೊದಲೆಲ್ಲ ಇಮೋಷನಲ್ ಆಗಿ ಯೋಚನೆ ಮಾಡ್ತಿರ್ಬೋದು, ಆದರೆ ನೆಕ್ಸ್ಟ್ ಈಗ ನೀವು ಇಮೋಷ್ನಲ್ ಬಿಟ್ಟು ಲಾಜಿಕ್ಕಾಗಿ ಯೋಚನೆ ಮಾಡ್ತಿದ್ದೀರಾ. ಲಾಜಿಕ್ಕಾಗಿ ಯೋಚನೆ ಮಾಡಿದರೆ ಮಾತ್ರ ನೀವು ನೋವಿನಿಂದ ನೆನಪಿನಿಂದ ಹೊರಗೆ ಬರಲು ಸಾಧ್ಯ. ಸೊ ಈಗ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಎಫರ್ಟ್ ಹಾಕ್ತಾನೂ ಇರ್ಬೋದು ಜೀವನದಲ್ಲಿ. ಸೊ ನೀವೇನಾದರೂ ಅದರಿಂದ ಹೊರಗೆ ಬಂದರೆ ನಿಮಗೆ ಜೀವನದಲ್ಲಿ ಅವಕಾಶಗಳು ಫಾಸ್ಟಾಗಿ ಬರ್ತಾಯಿವೆ. ಒಂದು ನೀವು ಟ್ರಾವೆಲಿಂಗ್ ಮಾಡ್ಬೋದು, ಅಥವಾ ಅವಕಾಶಗಳು ತುಂಬ ಫಾಸ್ಟಾಗಿ ಬರ್ತವೆ. ಸೊ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದರೆ, ನೀವೇನು ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಇಲ್ಲಿ ಹೋಪ್ ಕಾರ್ಡ್ ಬಂದಿದೆ ಮೇಜರ್. ನೀವು ಇಂಪಾಸಿಬಲ್, ನನ್ನ ಜೀವನದಲ್ಲಿ ಇದು ಸಾಧ್ಯನೇ ಇಲ್ಲ, ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರೆ, ಆದರೆ ಇಂಪಾಸಿಬಲನ್ನು ಪಾಸಿಬಲ್ ಮಾಡ್ತೀರಾ ನೀವು. ಸೊ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್, ಇಂಪಾಸಿಬಲ್ ಅಂದ್ಕೊಂಡದ್ದು ಪಾಸಿಬಲ್ ಆಗ್ತಾಯಿದೆ. ಇದು ಸಣ್ಣ ಪುಟ್ಟ ಚೇಂಜಸ್ ಅಲ್ಲ, ದೊಡ್ಡ ಚೇಂಜಸ್, ಬಿಗ್ ಚೇಂಜಸ್ ಫಾಸ್ಟಾಗಿ ಬರ್ತಾಯಿದೆ. ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದೀರಾ. ದಯವಿಟ್ಟು ನನ್ನಿಂದ ಆಗೋದಿಲ್ಲ, ನನಗೇನೋ ಗೊತ್ತಾಗ್ತಿಲ್ಲ, ನನ್ನ ತಲೆಗೆ ಯೋಚನೆ ಹೋಗ್ತಾ ಇಲ್ಲ, ನೀವು ಆ ಕಾನ್ಫ್ಲಿಕ್ಟಿಂದ ಹೊರಗೆ ಬನ್ನಿ. ನೀವು ದಯವಿಟ್ಟು, ನಿಮ್ಮಲ್ಲಿಗೆ 2 ಮೈಂಡೆಡ್ ಇದೆ, ಆ ಕಡೆ ಈ ಕಡೆ, ಅದು ಮಾಡಬೇಕು. ದಯವಿಟ್ಟು ಆ ಮೈಂಡಿಂದ ಹೊರಗೆ ಬನ್ನಿ. ನೀವೇನಾದರೂ ಹೊರಗೆ ಬಂದರೆ ಇಂಪಾಸಿಬಲನ್ನು ಪಾಸಿಬಲ್ ಮಾಡ್ತೀರಾ. ಸೊ ಹೋಪ್ ಇರಲಿ ನಿಮ್ಮ ಜೀವನದಲ್ಲಿ, ದೇವರು ಹೇಳ್ತಿದ್ದಾರೆ ಹೋಪು. ಸೊ ನಿಮಗೆ ಏಂಜಲ್ ಗೈಡೆನ್ಸ್ ಏನು ಕೊಡ್ತಿದ್ದಾರೆ ನೋಡುವ. ಎ ವಿನ್ ಔಟ್ಕಮ್ ಈಸ್ ಫೋರ್ಕಾಸ್ಟ್. ನೀವೇನಾದರೂ ನೋವಿನಿಂದ ಹೊರಗೆ ಬಂದರೆ ವಿನ್ ಔಟ್ಕಮ್, ನೀವು ವಿನ್ ಆಗ್ತೀರಾ. ನಿಮಗೆ ಔಟ್ಕಮ್ ಏನಿರ್ತದಲ್ಲ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ದೇವರು ಹೋಪ್ಸ್ ಕಾರ್ಡ್ ಕೊಟ್ಟಿದ್ದಾನೆ. ಎ ವಿನ್ ಔಟ್ಕಮ್ ಈಸ್ ಫೋರ್ಕಾಸ್ಟ್. ಇಂಪಾಸಿಬಲ್ ಇದ್ದದ್ದು ಪಾಸಿಬಲ್ ಆಗ್ತಾ ಇದೆ, ಅನ್ಎಕ್ಸ್ಪೆಕ್ಟೆಡ್. ನೀವು ಅದು ಅಂದ್ಕೊಂಡಿರೋದೇ ಇಲ್ಲ. ಜಸ್ಟ್ ನೀವು ಆ ಟೆನ್ಷನಿಂದ ನನಗೆ ಆಗೋದಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಇರೋದ್ರಿಂದ ಹೊರಗೆ ಬನ್ನಿ. ಇಂಪಾಸಿಬಲ್ ಇಸ್ ದ ಪಾಸಿಬಲ್. ಹೋಪ್ ಇಡಿ, ದೇವರ ಮೇಲೆ ಭರವಸೆ ಇಡಿ. ಮೇಜರ್ ಚೇಂಜಸ್ ಇದು, ಸಣ್ಣ ಪುಟ್ಟ ಚೇಂಜಸ್ ಅಲ್ಲ. ಈಗ ನೀವು ಟೆನ್ಷನಲ್ಲಿ ಇದ್ದೀರಲ್ಲ, ಅದು ಸಣ್ಣ ಚೇಂಜಸ್. ನಿಮ್ಮ ಜೀವನದಲ್ಲಿ ಇಂಪಾಸಿಬಲ್ ಇದ್ದದ್ದು ಪಾಸಿಬಲ್ ಆಗ್ತದೆ. ಸೊ ನಿಮ್ಗೆ ಅದರ ಔಟ್ಕಮ್, ಅದರ ರಿಸಲ್ಟ್ ವಿನ್ ಆಗ್ತೀರ ನೀವು. ಸೊ ನಿಮಗೆ ಗೈಡೆನ್ಸ್ ತಗೊಳ್ತೇನೆ. ಈ ಕಾರ್ಡಿಂದ ಏನು ಬರ್ತದೆ ಅಂತೇಳಿ ನೋಡುವ. ಫೈಲ್ 1, ಫೈಲ್ 1, ಫೈಲ್ 2. ಸೊ ನಿಮಗೆ ದೇವರು ಏನು ಹೇಳ್ತಿದ್ದಾರೆ ಅಂತೇಳಿ ನೋಡುವ. ಇದರಿಂದ ಬ್ರೇಕ್ ಥ್ರೂ ಬರ್ತಾಯಿದೆ. ಏನಾದರೂ ಬ್ರೇಕಪ್ ಆಗಿದ್ದರೆ, ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ, ವಿದಿನ್ ಎ 7 ಮಂತ್, ನಿಮಗೆ ನೋಡಿ 7 ಮಂತಲ್ಲಿ ಇಂಪಾಸಿಬಲ್ ಇದ್ದದ್ದು ಪಾಸಿಬಲ್ ಆಗ್ಬೋದು. ನೀವೀಗ ಸ್ಯಾಡಲ್ಲಿದ್ದೀರಾ, ಸ್ಯಾಡ್. ಏನಾದರೂ ನಿಮ್ಮ ಜೀವನದಲ್ಲಿ ಯಾವುದೇ ಸಂಬಂಧ ಅಥವಾ ಬ್ರೇಕಪ್ ಆಗಿದ್ದರೆ ಅದು ವಾಪಸ್ ಬರ್ತಾಯಿದೆ. ಬ್ರೇಕ್ ಥ್ರೂ. ಸ್ಮೈಲ್ ಆಗಿ. ಸ್ಯಾಡಲ್ಲಿದ್ದೀರಾ, ಸ್ಮೈಲ್ ಕೊಡಿ. ಸ್ಟಾಪ್ ಡೇ ಡ್ರೀಮಿಂಗ್. ನನಗೆ ಅದಾಗೋದಿಲ್ಲ, ಇದಾಗೋದಿಲ್ಲ, ಏನೋ ಮಾಡಬೇಕಂತ ಡೇ ಡ್ರೀಮ್ ಆದ. ಆ್ಯಕ್ಷನ್ ಮಾಡಿ, ಆ್ಯಕ್ಷನ್ ಆಗಿ ಅಂತ ಹೇಳ್ತಿದ್ದಾರೆ. ಆ್ಯನ್ ಇಂಪಾರ್ಟೆಂಟ್ ಕನ್ವರ್ಸೇಷನ್. ಯಾರ ಜೊತೆನೇ ಒಂದು ಇಂಪಾರ್ಟೆಂಟ್ ಮಾತುಕತೆ ಆಗ್ತದೆ ನಿಮ್ಮ ಜೀವನದಲ್ಲಿ. 7 ಮಂತ್, ವಿದಿನ್ 7 ಮಂತ್. ಥರ್ಡ್ ಪಾರ್ಟಿ. ಈಗ ನೀವೇನಾದರೂ ಕೆಲಸ ಮಾಡ್ತಿರ್ಬೋದು, ಅದರಲ್ಲಿ 3ನೇ ವ್ಯಕ್ತಿ ಮೂಗು ತೋರಿಸ್ತಿರ್ಬೋದು. ಸೊ ಆ ಥರ್ಡ್ ಪಾರ್ಟಿ ಇರೋದ್ರಿಂದ ನಿಮಗೆ ಜೀವನದಲ್ಲಿ ತುಂಬ ಟೆನ್ಷನ್ ಆಗ್ತಾ ಇದೆ. ಅದು ನಿಮ್ಮ ಜೀವನದಲ್ಲಿ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಸಂಬಂಧಿಕರೇ ಇರ್ಬೋದು, ಯಾರೇ ಇರ್ಬೋದು. ಆ ಥರ್ಡ್ ಪಾರ್ಟಿಯಿಂದ ಹೊರಗೆ ಬನ್ನಿ ನೀವು.
ಸಂಬಂಧ ಬಿಡಿ ಅಂತ ಹೇಳ್ತಾ ಇಲ್ಲ, ಆ ಟೆನ್ಷನಿಂದ ಹೊರಗೆ ಬನ್ನಿ, ಥರ್ಡ್ ಪಾರ್ಟಿ ಟೆನ್ಷನಿಂದ. ಅಥವಾ ನಿಮಗೆ ಮೂರನೇ ವ್ಯಕ್ತಿಯಿಂದ ಕಿರಿಕಿರಿ ಇರ್ಬೋದು, ಲೋ ಎನರ್ಜಿ, ನೀವೀಗ ತುಂಬ ಡಿಪ್ರೆಷನಲ್ಲಿದ್ದೀರಾ, ಲೋ ಎನರ್ಜಿಯಲ್ಲಿದ್ದೀರಾ, ದಯವಿಟ್ಟು ಹೋಪ್ಸ್ ಇರಲಿ ಜೀವನದಲ್ಲಿ. ರೀಯೂನಿಯನ್ ನೋಡಿ, ಬ್ರೇಕ್ ಥ್ರೂ ಮತ್ತು ರೀಯೂನಿಯನ್. ನಿಮಗೇನಾದರೂ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಅವರು ವಾಪಸ್ ಬರ್ತಾ ಇದ್ದಾರೆ, ರೀಯೂನಿಯನ್ ಆಗ್ತಾಯಿದೆ. ಹೋಪ್ಲೆಸ್ ಆಗಬೇಡಿ, ಹೋಪ್ ಇರಲಿ. ನಿಮಗಿಲ್ಲೂ ಇದೇ ಕಾರ್ಡ್ ಬಂದಿದೆ, ಹೋಪ್ಲೆಸ್ ಆಗಬೇಡಿ, ಹೋಪ್ ಇರಲಿ. ಇಂಪಾಸಿಬಲ್ ಇದ್ದದ್ದು ಪಾಸಿಬಲ್ ಆಗ್ತದೆ. ಡಿವೈನ್ ಟೈಮಿಂಗ್. ನೀವೇನಾದರೂ ಈಗ ಇದು ಯಾವಾಗ ಆಗ್ತದೆ, ಹೇಗೆ ಆಗ್ತದೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಅದು ದೇವರ ಟೈಮ್. ನಾವು ಟೈಮಿಂಗ್ಸ್ ಹೇಳಲಿಕ್ಕೆ ಬರೋದಿಲ್ಲ, ಡಿವೈನ್ ಟೈಮಿಂಗ್. ನಿಮ್ಮ ಟೈಮ್ ಬಂದಾಗ ಎಲ್ಲನೂ ಆಟೋಮೆಟಿಕ್ ಆಗ್ತದೆ, ಇಂಪಾಸಿಬಲ್ ಇದ್ದದ್ದು ಪಾಸಿಬಲ್ ಆಗ್ತದೆ. ಸೊ ದೇವರ ಮೇಲೆ ನಂಬಿಕೆ ಇಡಿ, ಟೆನ್ಷನಿಂದ ಹೊರಗೆ ಬನ್ನಿ, ಹೋಪ್ಲೆಸ್ ಆಗಬೇಡಿ, ಸ್ಯಾಡಲ್ಲಿರಬೇಡಿ. ಸೋಲ್ಮೇಟ್, ನಿಮ್ಮ ಜೀವನದಲ್ಲಿ ಯಾರಾದರೂ ಸೋಲ್ಮೇಟ್ ಬರ್ಬೋದು, ಅನ್ಮ್ಯಾರಿಡ್ ಇದ್ದರೆ, ಅಥವಾ ಸೋಲ್ಮೇಟ್ ಜೊತೆ ನಿಮಗೆ ಒಳ್ಳೆ ರಿಲೇಷನ್ಶಿಪ್ ಇರ್ಬೋದು. ಬಿಗ್ ಚೇಂಜ್ ಇಸ್ ಕಮಿಂಗ್. ಸೊ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಿಗ್ ಚೇಂಜ್, ಮೇಜರ್. ನೋಡಿ ನಾನು ಹೇಳಿದ್ನಲ್ವ, ಮೇಜರ್, ಹೋಪ್, ಇಂಪಾಸಿಬಲ್ ಇದ್ದದ್ದು ಪಾಸಿಬಲ್, ಬಿಗ್ ಚೇಂಜ್ ಇಸ್ ಕಮಿಂಗ್. ಅದರ ರಿಸಲ್ಟ್ ವಿನ್. ನೀವು ತುಂಬ ಚೆನ್ನಾಗಿರ್ತದೆ, ಗುಡ್ ರಿಸಲ್ಟ್. ಅದರ ರಿಸಲ್ಟ್ ವಿನ್ ಔಟ್ಕಮ್, ಎರಡೆರಡು ಸಲ ವಿನ್ ಔಟ್ಕಮ್. ಸೊ ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವು ಮೆಂಟಲ್ ಕಾನ್ಫ್ಲಿಕ್ಟಿಂದ ಹೊರಗೆ ಬನ್ನಿ. ನನಗೆ ಆಗೋದಿಲ್ಲ, ಆ ಕಡೆ ಹೋಗಬೇಕು, ಈ ಕಡೆ ಹೋಗಬೇಕು, ತುಂಬ ಕನ್ಫ್ಯೂಷನಲ್ಲಿದ್ದೀರಿ, ತುಂಬ ದುಃಖದ ವಿಷಯದಲ್ಲಿದ್ದೀರಿ. ಆ ದುಃಖದಿಂದ ಹೊರಗೆ ಬನ್ನಿ. ನೀವು ಸ್ಯಾಡಲ್ಲಿದ್ದೀರಿ, ಹೋಪ್ಲೆಸ್ ಆಗಿದ್ದೀರಿ. ಆ ದುಃಖದಿಂದ, ಆ ವಿಷಯದಿಂದ ಹೊರಗೆ ಬನ್ನಿ ನೀವು ದಯವಿಟ್ಟು. ಆ ದುಃಖದಿಂದ ನೀವು ಹೊರಗೆ ಬಂದರೆ ಕಣ್ಣಿಗೆ ಕಟ್ಟಿ ಹಾಕಿದಾಗಿದೆ. ಆ ದುಃಖದಿಂದ ನೀವು ಹೊರಗೆ ಬಂದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಬರ್ತಾ ಇದೆ. ಸೊ ಅದು ನಿಮ್ಮಲ್ಲಿ ಚೇಂಜಸ್ ಆದ ತಕ್ಷಣ ಅನ್ಎಕ್ಸ್ಪೆಕ್ಟೆಡ್ ಆಗ್ತದೆ, ನಿಮ್ಗೆ ಗೊತ್ತಿಲ್ಲದಾಗೇ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2, ಅನ್ಎಕ್ಸ್ಪೆಕ್ಟೆಡ್. ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನಾಗ್ತದೆ ನೋಡುವ. ಪೈಲ್ ನಂಬರ್ 2, ಯಾರು ನವಿಲುಗರಿಗೆ ಚಾಯ್ಸ್ ಮಾಡಿದ್ದೀರಾ ಅವರ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನಾಗ್ತದೆ. ಪೈಲ್ ನಂಬರ್ 2, ಅನ್ಎಕ್ಸ್ಪೆಕ್ಟೆಡ್, ನೈಟ್ ಆಫ್ ಕಪ್ಸ್. ಸೊ ಇದು ರಿಲೇಷನ್ಶಿಪ್ ಅಂತ ಅನಿಸ್ತಾ ಇದೆ. ಒಂದು ಲವ್ ಪ್ರಾಬ್ಲಮ್ ಇರ್ಬೋದು, ಬ್ರೇಕಪ್ ಇರ್ಬೋದು. ನೆಕ್ಸ್ಟ್ ಏನಂತ ನೋಡುವ, ಕಾರ್ಡ್ ಏನು ಹೇಳ್ತದೆ ಅಂತೇಳಿ. ನೇಚರ್ ಚೇಂಜಸ್, ಏಟ್ ಆಫ್ ಕಪ್ಸ್. 100% ಸಪರೇಷನ್, ಲವ್ ಸಪರೇಷನ್ ಅಂತ ಅನಿಸ್ತದೆ ನನಗೆ. ಸೊ ಸ್ವಲ್ಪ ಕಾರ್ಡ್ ತೆಗಿತೀನಿ ಕನ್ಫರ್ಮ್ ಮಾಡಲಿಕ್ಕೆ. ಯಾಕಂದರೆ ಮೇಜರ್ ಇಲ್ಲಿ ಚೇಂಜಸ್ ಆಗ್ತಾಯಿದೆ ನಿಮ್ಮಲ್ಲೂ. ಮೇಜರ್, ನೀವು ಪವರಿಗೆ ಬರ್ತಾಯಿದ್ದೀರಾ. ನಿಮ್ಮಲ್ಲಿ ಫಿಸಿಕಲಿ ಮತ್ತು ಮೆಂಟಲಿ ನೀವು ಸ್ಟ್ರಾಂಗ್ ಆಗ್ತಿದ್ದೀರಾ, ಕಾನ್ಫಿಡೆನ್ಸ್ ಬರ್ತಾಯಿದೆ. ಇದು ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ. ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ಏನಾಗ್ತದೆ ಅಂತ ಹೇಳಿದರೆ, ನಿಮ್ಮ ಲೈಫಲ್ಲಿ ಸಡನ್ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ನಿಮ್ಮ ಜೀವನದಲ್ಲಿ ಬೆಳಕು ಕಾಣಿಸ್ತದೆ. ಇದು ಮೇಜರ್. ನಿಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಹಿಂದೆ ನೀವೇನಾದರೂ ನಿಮಗೆ ಧೈರ್ಯ ಇಲ್ಲದೇ ಇದ್ದಿರ್ಬೋದು. ಸೆಲೆಬ್ರೇಷನ್, ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ ಫ್ರೆಂಡ್ಸ್. ಹೌದು, ರಿಯೂನಿಯನ್ ಆಗ್ತಾಯಿದೆ ನಿಮಗೆ ಜೀವನದಲ್ಲಿ. ನೀವು ಮೊದಲು
ಏನಪ್ಪ ಎಷ್ಟು ನಾನು ಎಫರ್ಟ್ ಹಾಕಿ ಸೋತೆ, ಅದು ರಿಲೇಷನ್ಶಿಪ್ಪಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಯಾವುದೇ ವಿಷಯದಲ್ಲಾಗಿರ್ಬೋದು. ನನಗೆ ಸಾಕಾಯಿತು, ಎಷ್ಟಾದರೂ ಈ ನಾನು ತಲೆ ಮೇಲೆ ಭಾರ ಹೊತ್ಕೊಂಡು ಹೋಗಲಿ ಅಂತೇಳಿ ನಿಮಗೆ ಸುಸ್ತಾಗಿರ್ಬೋದು. ಸೊ ನಿಮಗೆ ದೇವರು ಹೇಳ್ತಿದ್ದಾನೆ, ಅಥವಾ ಅದೆಲ್ಲವನ್ನು ಬಿಟ್ಟು ನೀವು ನಿಮ್ಮ ಸೋಲ್ ಪರ್ಪಸ್ ಕಡೆನೂ ನೋಡ್ತಿರ್ಬೋದು. ಯಾಕಂದರೆ ನೀವು ಬೇರೆಯವರಿಗೆ ಗೈಡೆನ್ಸ್ ಮಾಡ್ತಾ ಇರ್ಬೋದು, ಆದರೆ ನೀವು ಒಬ್ಬರೇ ಇದ್ದು ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೊಂಡಿರ್ಬೋದು. ನೀವು ಬೇರೆಯವರಿಗೆ ಗೈಡೆನ್ಸ್ ಕೊಡ್ತಿರ್ಬೋದು. ಸೊ ನೀವು ಒಬ್ಬರೇ ಏಕಾಂತವಾಗಿರ್ಬೋದು. ಯಾರು ಇಷ್ಟೆಲ್ಲ ಕಷ್ಟ ತಗೊಳ್ತಾರೆ ಅಂತೇಳಿ ಏಕಾಂತವಾಗಿರ್ಬೋದು. ಸೊ ನಿಮಗೆ ಚಾಯ್ಸ್ ಬರ್ತಾಯಿದೆ. ಚಾಯ್ಸ್ ಅಥವಾ ಕಮಿಟ್ಮೆಂಟ್, ಲವರ್ಸ್, ಮೇಜರ್, ಇದೆರಡು ಮೇಜರ್. ನೀವೀಗ ಏನು ಒಬ್ಬರೇ ಇದ್ದೀರಾ, ಏಕಾಂತವಾಗಿ ದುಃಖದಲ್ಲಿದ್ದೀರಾ, ಇನ್ನೊಬ್ಬರಿಗೆ ನೀವು ಗೈಡೆನ್ಸ್ ಕೊಡ್ತಾ ಇರೋ ನಿಮ್ಮ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇರೋದಿಲ್ಲ ಇದ್ದರೆ ನಿಮಗೆ ಕಮಿಟ್ಮೆಂಟ್, ಚಾಯ್ಸ್ ಬರ್ತಾಯಿದೆ. ಹೊಸ ಇದ್ದ ಪ್ರೀತಿ, ಏನಾದರೂ ನಿಮಗೆ ಹಿಂದೆ ಪ್ರೀತಿಯಲ್ಲಿ ಮೋಸ ಆಗಿದ್ದರೆ ಅವರು ವಾಪಸ್ ಬಂದು ಕಮಿಟ್ಮೆಂಟ್ ಕೊಡ್ಬೋದು, ಅಥವಾ ಹೊಸ ಪ್ರೀತಿ ಬರ್ಬೋದು. ನೀವು ಹಿಂದೆ ನಿಮ್ಮ ರಿಲೇಷನ್ಶಿಪ್ ಲಾಸ್ ಆಗಿದ್ದರ ಬಗ್ಗೆ ಯೋಚನೆ ಮಾಡಿ, ಇದ್ದದ್ರ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ. ಆದರೆ ಈಗ ನೀವು ಏನಂತ ಹೇಳಿದರೆ, ನೀವು ಹೊಸದನ್ನು ಸ್ಟಾರ್ಟ್ ಮಾಡ್ತಿದ್ದೀರಿ. ನಿಮಗೆ ಎಲ್ಲ ಕಡೆಯಿಂದ ಇಂಪ್ರೂವ್ಮೆಂಟ್ ಬರ್ತಾಯಿದೆ, ಹೊಸದನ್ನು. ಸೊ ಮನೆಯಲ್ಲಿ ಫಂಕ್ಷನ್ ಆಗ್ಬೋದು, ನಿಮಗೆ ಮ್ಯಾರೇಜ್ ಆಗ್ಬೋದು, ಎಲ್ಲ ಫ್ಯಾಮಿಲಿ ಖುಷಿಯಿಂದ ಇರ್ತೀರಿ, ನೀವು ಸೆಲೆಬ್ರೇಷನ್ ಮಾಡ್ತೀವಿ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ನಿಮಗೆ ಬರ್ತಾಯಿದೆ, ಅನ್ಎಕ್ಸ್ಪೆಕ್ಟೆಡ್. ಸೊ ಮೊದಲು ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರ್ಬೋದು, ನಾವೊಬ್ಬರೇ ಎಷ್ಟಂತ ಎಷ್ಟಂತ ನಾನು ಇದು ಮಾಡ್ಕೊಂಡು ಹೋಗಲಿ, ಕಷ್ಟ ಸಹಿಸ್ಕೊಂಡು ಹೋಗಲಿ, ನಾನು ಒಬ್ಬನೇ ಅಂತ ಹೇಳಿದರೆ, ನಿಮಗೆ ಈಗ ಪಾರ್ಟ್ನರ್ಸ್ ಬರ್ತಾ ಇದ್ದಾರೆ. ಸೊ ನೀವೀಗ ನಿಮ್ಮ ಪ್ಯಾಷನಲ್ಲಿದ್ದೀರಿ, ಅಂದರೆ ನಿಮ್ಮಲ್ಲಿ ಏನೋ ಬದಲಾವಣೆ ಆಗ್ತಾಯಿದೆ. ಸೊ ನೀವೀಗ ಮೊದಲಿನ ಥರ ಇಲ್ಲ, ನಿಮ್ಮಲ್ಲೀಗ ಪ್ಯಾಷನ್ ಇದೆ, ನಿಮ್ಮಲ್ಲೀಗ ಕಾನ್ಫಿಡೆನ್ಸ್ ಬರ್ತಾಯಿದೆ ಅನ್ಎಕ್ಸ್ಪೆಕ್ಟೆಡ್ಲಿ. ಮೇಜರ್ ಇದು. ನೀವು ಸ್ಟ್ರೆಂತ್ ಬರ್ತಾಯಿದೆ, ಫಿಸಿಕಲ್ ಮತ್ತು ಮೆಟೀರಿಯಲ್. ಮೊದಲು ನೀವು ಮೆಟೀರಿಯಲ್ ಸ್ಟ್ರಾಂಗ್ ಇರ್ಬೋದು, ಫಿಸಿಕಲ್ ಇದಿರ್ಬೋದು, ಹಣದಲ್ಲಿ ಸ್ಟ್ರಾಂಗ್ ಇರ್ಬೋದು, ಆದರೆ ಮನಸ್ಸಿಂದ ಗಟ್ಟಿ ಇರಲಿಕ್ಕಿಲ್ಲ. ಈಗ ಹಣ ಮತ್ತು ಮನಸ್ಸು ಎರಡರಲ್ಲೂ ನೀವು ಸ್ಟ್ರಾಂಗ್ ಆಗ್ತೀರ, ಕಾನ್ಫಿಡೆನ್ಸ್ ಬರ್ತಾಯಿದೆ, ನಿಮ್ಮ ಜೀವನದಲ್ಲಿ ಬೆಳಕು ಮೂಡ್ತಾ ಇದೆ. ಸೊ ಇದು ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗ್ತಾಯಿದೆ, ಬ್ಯಾಲೆನ್ಸ್ ಬರ್ತಾಯಿದೆ ನಿಮ್ಮ ಜೀವನದಲ್ಲಿ. ಸೊ ನೀವು ಕಿಂಗ್ ಆಗಿ ಕೂತ್ಕೊಳ್ತೀರಾ. ಸೊ ನಿಮಗೆ ಏಂಜಲ್ ಗೈಡೆನ್ಸ್ ಏನು ಹೇಳ್ತಿದ್ದಾರೆ ನೋಡುವ. ಟೇಕ್ ಟೈಮ್ ಟು ಬ್ರೀತ್ ಔಟ್. ಈಗ ನೀವು ರಿಲ್ಯಾಕ್ಸ್ ಆಗೋ ಟೈಮ್, ಅಂದರೆ ಹಿಂದೆ ನೀವು ತುಂಬ ಸ್ಟ್ರಗಲ್ ಮಾಡಿರ್ಬೋದು, ಅದೇ ನೋಡಿ, ಟೇಕ್ ಟೈಮ್ ಟು ಬ್ರೀತ್ ಔಟ್. ಈಗ ನಿಮಗೆ ಚೆನ್ನಾಗಾಗ್ತಿದೆ, ನಿಮ್ಮ ಜೀವನದಲ್ಲಿ ಒಳ್ಳೆಯದು ಬರ್ತಿದೆ. ಸೊ ಈಗ ನೀವು ಚೆನ್ನಾಗಿ ಉಸಿರಾಟ ತಗೊಳ್ಳಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡಿ, ರಿಲ್ಯಾಕ್ಸ್ ಆಗಿರಿ. ಮನೆಯಲ್ಲಿ ಫಂಕ್ಷನ್ ಆಗ್ತಾಯಿದೆ, ಗುಡ್ ಫಂಕ್ಷನ್, ಮ್ಯಾರೇಜ್ ಇರ್ಬೋದು, ಏನೋ ಫ್ಯಾಮಿಲಿ ಜೊತೆ, ನಿಮ್ಮ ಮ್ಯಾರೇಜ್ ಇರ್ಬೋದು, ಬೇರೆಯವ್ರ ಮ್ಯಾರೇಜ್ ಇರ್ಬೋದು, ಒಟ್ಟು ಫ್ಯಾಮಿಲಿ ಜೊತೆ ಫಂಕ್ಷನ್ ಆಗ್ತಾಯಿದೆ. ನಿಮಗೆ ಗೈಡೆನ್ಸ್ ಏನು ಬಂದಿದೆ ಅಂತೇಳಿ ನೋಡುವ. ಅವಾಯ್ಡ್ ಟೂ ಮಚ್ ಇಂಟ್ರೆಸ್ಟ್ ಇನ್ 3D ಲೈಫ್ ಬೈ ಯೂನಿವರ್ಸ್. ನಿಮಗೆ ದೇವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನೀವು ಈ ಭೂಮಿ ಮೇಲೆ ಇರುವ 3D ಲೈಫು, ಫ್ಯಾಮಿಲಿ, ರಿಲೇಷನ್ಶಿಪ್, ಹಣ, ಅದರ ಬಗ್ಗೆ ತುಂಬ ಇಂಟ್ರೆಸ್ಟ್ ತಗೊಳ್ಬೇಡಿ, ಎಲ್ಲನೂ ಬಿಟ್ಟು ಬಿಡಬೇಡಿ, ಸ್ವಲ್ಪ ಅಷ್ಟೇ ತಗೊಳ್ಳಿ. ದೇವರ ಕಡೆಯೂ ಧ್ಯಾನ ಕೊಡಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನೀವು ಬೇರೆಯವರಿಗೆ ಗೈಡೆನ್ಸ್ ತೋರಿಸ್ಬೋದು, ಆದರೆ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋದಿಲ್ಲ, ದೇವರ ಬಗ್ಗೆ. ಸೋಲ್ ಪರ್ಪಸ್, ಇಲ್ಲಿ ಅದೇ ಹೇಳ್ತಾ ಇದೆ ನಿಮಗೆ. ನೀವು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ. ನೀವು ಭೂಮಿ ಮೇಲೆ ಏನೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬಂದಿರ್ಬೋದು. ಸೊ ನಿಮಗೆ ಜೀವನದಲ್ಲಿ ಬೆಳಕು ಬರ್ತಾಯಿದೆ, ಕಾನ್ಫಿಡೆನ್ಸ್ ಬರ್ತಾಯಿದೆ ಅಂತ ಹೇಳಿದರೆ, ನೀವು ನಿಮ್ಮ ಆತ್ಮ ಭೂಮಿ ಮೇಲೆ ಯಾಕೆ ಬಂದಿದೆ? ಎಲ್ಲ ಈ ಭೂಮಿ ಮೇಲೆ ಅವರಿವರನ್ನು ನೋಡಿ ನಾನು ಇವರಾಗಿರಬೇಕು ಅಂತ ಅಂದ್ಕೋಬೇಡಿ. ನಿಮಗೆ ಮನಸ್ಸಿಂದ ಒಂದು ಆತ್ಮ ನಿಮಗೆ ಏನು ಹೇಳ್ತಾ ಇದೆ ಅದರ ಕಡೆ ಗಮನ ಕೊಡಿ. ನಿಮಗೆ ದೇವರು ಹೇಳ್ತಿದ್ದಾರೆ, ಅವಾಯ್ಡ್ ಟೂ ಮಚ್ ಇಂಟ್ರೆಸ್ಟ್ ಇನ್ 3D ಲೈಫ್. ನೀವು ಇದರಲ್ಲಿ ಯಾರಾದರೂ ಈ ರೀಡಿಂಗ್ ನೋಡ್ತಿರೋರು ಟ್ವಿನ್ ಫ್ಲೇಮ್ ಇರ್ಬೋದು. ಅಂದರೆ ಟ್ವಿನ್ ಫ್ಲೇಮ್ ಯಾವತ್ತೂ ಭೂಮಿ ಮೇಲೆ ಬೆಳಕು ಚೆಲ್ಲಲಿಕ್ಕೆ ಬಂದಿರ್ತಾರೆ. ಟ್ವಿನ್ ಫ್ಲೇಮ್ ಅಂದರೆ ಒಂದು ಆತ್ಮ ಎರಡು ದೇಹದಲ್ಲಿರ್ತದೆ, ಮೇಲ್ ಫಿಮೇಲ್ ಅದಕ್ಕೆ ಸಂಬಂಧ ಇಲ್ಲ. ಸೊ ಟ್ವಿನ್ ಫ್ಲೇಮ್ ಇದ್ದರೆ ಅವರಿಗೆ ಗ್ರೇಟ್ ಸಲ್ಯೂಟ್ ನನ್ನ ಕಡೆಯಿಂದ. ಅಚೀವ್ಮೆಂಟ್ ನೋಡಿ, ನೀವೇನೋ ಸಾಧಿಸ್ತಿದ್ದೀರಾ. ಟ್ವಿನ್ ಫ್ಲೇಮ್ ಎನರ್ಜಿಯಲ್ಲಿ ಇಬ್ಬರು ಇರ್ಬೋದು. ಟ್ವಿನ್ ಫ್ಲೇಮ್ ಅಂದರೆ ರಾಧಾಕೃಷ್ಣ, ಕೃಷ್ಣ ಅರ್ಜುನ, ಶಿವಪಾರ್ವತಿ, ರಾಮಕೃಷ್ಣ, ವಿವೇಕಾನಂದ, ಇವರೆಲ್ಲ ಟ್ವಿನ್ ಫ್ಲೇಮ್ಸ್.
ಸೆಲೆಬ್ರೇಷನ್ ಈಸ್ ಕಮಿಂಗ್ ಇನ್ ಎ ವೀಕ್ ಇರ್ಬೋದು. ಇಲ್ಲೂ ಸೆಲೆಬ್ರೇಷನ್ ಬಂದಿದೆ, ಇಲ್ಲೂ ಸೆಲೆಬ್ರೇಷನ್ ನಿಮಗೆ ಸೆಲೆಬ್ರೇಷನ್ ಈಸ್ ಕಮಿಂಗ್ ಇನ್ ಎ ವೀಕ್. ನೀವು ಯಾರಾದರೂ ಫಂಕ್ಷನಿಗೆ ಹೋಗ್ಬೋದು, ಸೆಲೆಬ್ರೇಷನ್ ಮಾಡ್ಬೋದು. ಟ್ವಿನ್ ಫ್ಲೇಮ್ ಜರ್ನಿ ನೋಡಿ, ಟ್ವಿನ್ ಫ್ಲೇಮ್ ಯಾರೋ ಇದ್ರು ಕಾರ್ಡು ನೋಡ್ತಿದ್ದಾರೆ. ದಯವಿಟ್ಟು ನೀವು ಟ್ವಿನ್ ಫ್ಲೇಮ್ ಜರ್ನಿ ಕಡೆ ನೋಡಿ. ನೀವು ಬಂದಿರೋದು ಈ ಭೂಮಿ ಮೇಲೆ ಸಂಸಾರ ಮಾಡಲಿಕ್ಕೆ, ಎಲ್ಲರಿಗೆ ದುಡ್ಡು ಗಳಿಸಲಿಕ್ಕೆ, ಎಲ್ಲರಿಗೆ ಸುಖ ಭೋಗಭಾಗ್ಯಗಳನ್ನು ಅನುಭವಿಸ್ಲಿಕ್ಕಲ್ಲ. ನೀವು ಬಂದಿರೋದು ದೇವರ ಬಗ್ಗೆ, ಧರ್ಮದ ಬಗ್ಗೆ ಭೂಮಿಯಲ್ಲಿ ಜನರಿಗೆ ಹೇಳಿ ಅವರಿಗೆ ಸತ್ಯದ ಬೆಳಕು ತೋರಿಸಲಿಕ್ಕೆ ಬಂದವರು. ಸೊ ದಯವಿಟ್ಟು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ. ಡೆಸ್ಟಿನಿ ನೋಡಿ ನಿಮ್ಮದು, ನೀವು ಯಾಕೆ ಬಂದಿದ್ದೀರಿ, ನಿಮ್ಗೆ ಯಾರಾದರೂ ಬೆಳಕು ತೋರಿಸ್ಬೋದು. ಯಾಕಂದರೆ ನೀವು ಈ ಕಾರ್ಡ್ ನಿಮಗೆ ಸ್ಪಿರಿಚುವಲ್ ನೀವು ಬೇರೆಯವರಿಗೆ ಬೆಳಕು ಕೊಡ್ತಾಯಿದ್ರು, ನಿಮ್ಮ ಬಗ್ಗೆ ನೀವು ನೋಡ್ತಾ ಇರೋದಿಲ್ಲ. ಸೊ ದೇವರು ನಿಮಗೆ ಬೆಳಕು ಕೊಡ್ತಿದ್ದಾನೆ. ನೀವೇನಾದರೂ ಈಗ ಕತ್ತಲ್ಲಿದ್ದರೆ, ಟೆನ್ಷನಲ್ಲಿದ್ದರೆ, ದೇವರು ನಿಮಗೆ ಬೆಳಕಿನ ಹತ್ರ ಕರ್ಕೊಂಡು ಹೋಗ್ತಾರೆ. ಸ್ಪಿರಿಚುವಲ್ ಗೈಡೆನ್ಸ್ ದೇವರು ನಿಮಗೆ ಯಾರ ಮುಖಾಂತರ ರೂಪದಲ್ಲಾದರೂ ಗೈಡೆನ್ಸ್ ಕೊಡ್ತಾರೆ. ದಯವಿಟ್ಟು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ. ಈ ಫೈಲ್ ನಂಬರ್ 2 ಸ್ಪಿರಿಚುವಲ್, ತುಂಬ ಸ್ಪಿರಿಚುವಲ್. ವಿದಿನ್ ಎ 5 weeks ಪಾಸ್ಟ್ ಪರ್ಸನ್ ಈಸ್ ಕಮಿಂಗ್ ವಿತ್ ಅಪಾಲಜಿ. ಅದೇ ಹೇಳಿದಲ್ಲ, ಹಿಂದೆ ಯಾರಾದರೂ ಬಿಟ್ಟು ಹೋದವರು, ಲವರ್ಸ್ ಕಾರ್ಡ್ ಬಂದಿದೆ. ಪಾಸ್ಟ್ ಪರ್ಸನ್ ನಿಮ್ಮ ಹಿಂದೆ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ, ಪಾಸ್ಟ್ ಪರ್ಸನ್ ಈಸ್ ಕಮಿಂಗ್ ವಿತ್ ಅಪಾಲಜಿ. ಕ್ಷಮೆ ಕೇಳಿಕೊಂಡು ಬರ್ತಾರೆ ಅವರು. ಹ್ಯಾವ್ ಫೇತ್ ಇನ್ ಯೂನಿವರ್ಸ್ ಆ್ಯಂಡ್ ಯೂನಿವರ್ಸ್ ಪ್ಲ್ಯಾನ್. ದೇವರ ಮೇಲೆ ನಂಬಿಕೆ ಇರಲಿ, ಮತ್ತು ದೇವರು ಏನು ಮಾಡಿದ್ರೂ ಅದರ ಮೇಲೆ ನಂಬಿಕೆ ಇರಲಿ. ಎಲ್ಲನೂ ನೀವು ಅಂದ್ಕೊಂಡಾಗೆ ಆಗಬೇಕು ಅಂತ ಅಂದ್ಕೋಬೇಡಿ. ಯಾಕಂದರೆ ನೀವು ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ದೇವರು ಹೇಳ್ತಿದ್ದಾರೆ. ಮೆಜಿಷಿಯನ್, ಯಾಕಂದರೆ ನೀವೇನು ದೇವರ ಪರ್ಪಸ್ ಕಡೆ ನೋಡಿದರೆ, ಸೋಲ್ ಪರ್ಪಸ್ ಕಡೆ ನೋಡಿದರೆ, ನಿಮಗೆ ಏನು ಬೇಕೋ ಅದು ನೀವು ಭೂಮಿ ಮೇಲೆ ಅನುಭವಿಸ್ಬೋದು. ಟ್ರಸ್ಟ್ ಆ್ಯಂಡ್ ಫೇತ್ ಇನ್ ಯುವರ್ ಸಿಚುವೇಶನ್. ಈಗ ನೀವೇನಿದ್ದೀರ ಅದರ ಮೇಲೆ ಟ್ರಸ್ಟ್ ಆ್ಯಂಡ್ ಫೇತ್ ಇರಲಿ, ಎಲ್ಲ ಒಳ್ಳೆಯದಕ್ಕೆ ಆಗ್ತದೆ ಅಂತೇಳಿ ಇರಲಿ. ಟ್ರಸ್ಟ್ ಆ್ಯಂಡ್ ಫೇತ್. ನಮ್ಮ ಮೆಸೇಜ್ ಬಂದಿದೆ. ಸ್ಟ್ರೇಂಜರ್ ಪರ್ಸನ್ ಎಂಟರಿಂಗ್ ಯುವರ್ ಲೈಫ್ ಸೂನ್ ಫಾರ್ ಗುಡ್ ಪರ್ಪಸ್. ನೋಡಿ, ಯಾರೊಬ್ಬರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾರೆ ಒಳ್ಳೆ ಉದ್ದೇಶಕ್ಕೋಸ್ಕರ. ಸೆಲೆಬ್ರೇಷನ್, 2 ಸಲ ಸೆಲೆಬ್ರೇಷನ್, ಎಲ್ಲ ಕಡೆಯಲ್ಲೂ ಸೆಲೆಬ್ರೇಷನ್. ಯೂನಿವರ್ಸ್ ಈಸ್ ಮೇಕಿಂಗ್ ಎ ಪ್ಲ್ಯಾನ್ ಫಾರ್ ಯುವರ್ ಫ್ಯೂಚರ್ ಲೈಫ್. ನೋಡಿ, ದೇವರು ನಿಮ್ಮ ಫ್ಯೂಚರ್ ಲೈಫ್ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಎಲ್ಲರೂ ಅವರವ್ರ ಬಗ್ಗೆ ಅವರವರು ಫ್ಯೂಚರ್ ಪ್ಲ್ಯಾನ್ ಮಾಡಿಕೊಂಡ್ರೆ, ನಿಮಗೆ ದೇವರೇ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಯಾರಾದರೂ ಟ್ವಿನ್ ಫ್ಲೇಮ್ ಅಥವಾ ಯಾರಾದರೂ ಲೈಟ್ ವರ್ಕರ್ ಅಥವಾ ಯಾರಾದರೂ ಡಿವೈನ್ ಜರ್ನಿ, ಸ್ಪಿರಿಚುವಲ್ ಜರ್ನಿಯಲ್ಲಿದ್ದರೆ ದಯವಿಟ್ಟು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ. ತುಂಬ ಫ್ಯಾಮಿಲಿ ಕಡೆ ತುಂಬ ಇಂಟ್ರೆಸ್ಟ್ ಕೊಡಬೇಡಿ. ನಿಮ್ಮ ಫ್ಯಾಮಿಲಿಯನ್ನು ದೇವರು ನೋಡ್ಕೊಳ್ತಾರೆ. ನಿಮ್ಮ ಫ್ಯಾಮಿಲಿ, ಹಣ, ನಿಮಗೆ ಭೂಮಿ ಮೇಲೆ ಏನೇ ಕಷ್ಟ ಬಂದರೂ ಅದನ್ನು ದೇವರು ನೋಡ್ಕೊಳ್ತಾರೆ. ನಿಮ್ಮ ಬೆನ್ನ ಹಿಂದೆಯೇ ದೇವರು ಇರ್ತಾರೆ. ನೀವು ಬಂದಿರೋದು ದೇವರ ತತ್ವ ಸಾರಲಿಕ್ಕೆ ಭೂಮಿಗೆ. ದಯವಿಟ್ಟು ತುಂಬ ಫ್ಯಾಮಿಲಿ ಕಡೆ ಇದು ಅವಾಯ್ಡ್ ಟೂ ಮಚ್ ಇಂಟ್ರೆಸ್ಟ್ ಇನ್ 3D ಲೈಫ್. ಸೊ ನಿಮ್ಮ ಜೀವನದಲ್ಲಿ ಪ್ಯಾಷನ್ ಬಂದು ಬೆಳಕು ಬರ್ತಾ ಇದೆ. ದಯವಿಟ್ಟು ದೇವರ ಕಡೆ ನೋಡಿ. ಇಲ್ಲಿ ಹೇಗೆ ಸ್ಟಾರ್ಸ್ ಕಡೆ ಅವ್ರು ನೋಡ್ತಿದ್ದಾರೋ ನೀವು ಹಾಗೆ ಆ ಬೆಳಕನ್ನು ನೋಡಿ. ಡಿವೈನ್ ಲೈಟ್ ಕಡೆ ನೋಡಿ. ನಿಮಗೆ ದೇವರು ಸ್ಪೆಷಲ್ ಇದು ಆಫರ್ ಕೊಟ್ಟಿದ್ದಾನೆ ನಿಮ್ಮ ಆತ್ಮಕ್ಕೆ. ದಯವಿಟ್ಟು ಈ ಕಡೆ ನೋಡಿ. ಸೊ ಕಂಗ್ರ್ಯಾಚುಲೇಷನ್ ಫೈಲ್ 2 ಡಿವೈನ್ ಜರ್ನಿಗೆ ಎಂಟ್ರಿ ಆಗಿದ್ದಕ್ಕೆ. ಸೊ ಥ್ಯಾಂಕ್ ಯು.